ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಒಂದು ಬ್ಯಾಡ್ ನ್ಯೂಸ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಹಾಗೆ ಈ ಬ್ಯಾಡ್ ನ್ಯೂಸ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಇಷ್ಟು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನೋಡೋಣ ಯಾವ ನ್ಯೂಸ್, ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ, ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡಬಹುದು ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಹಾಗಾದ್ರೆ ಆ ಬ್ಯಾಡ್ ನ್ಯೂಸ್ ಏನು, ಅದ್ರ ಬಗ್ಗೆ ನಾವು ಬರೋದಾದ್ರೆ ರಿಸೆಷನ್ ಬಂತ? ಹಾಗಾದ್ರೆ ಡೋಂಟ್ ವರಿ, ತಾಳ್ಮೆಯಿಂದ ವಿಡಿಯೋ ನೋಡಿ. ರಿಸೆಷನ್ ಬಂತಾ ಇಲ್ವಾ ಎಲ್ಲನೂ ಕೂಡ ಗೊತ್ತಾಗುತ್ತೆ. ಆಸ್ ಆಫ್ ನೌ ರಿಸೆಷನ್ ಬಂದಿಲ್ಲ, ಬಟ್ ರಿಸೆಷನ್ ನ ಲಕ್ಷಣ ನಮಗೆ ಕಾಣ್ಲಿಕ್ಕೆ ಶುರುವಾಗಿದೆ. ಅದು ಹೇಗೆ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ. ಹಾಗೆ ನಾನು ಭಾನುವಾರದ ವಿಡಿಯೋದಲ್ಲಿ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದೆ. ಅದೇನು ಅಂತಂದ್ರೆ US GDP ಡೇಟಾ ರಿಲೀಸ್ ಆಗುತ್ತೆ. GDP ಡೇಟಾ ಎಸ್ಪೆಷಲಿ ಈ ತಿಂಗಳದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ರಿಪೀಟ್ ಮಾಡಿದ್ದೆ. ಫೈನಲಿ ಇವತ್ತು US GDP ಡೇಟಾ ಬಂದಿದೆ. ಎಷ್ಟು ಬಂದಿದೆ, ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಬಂದಿದ್ಯಾ, ಅಥವಾ ಅದಕ್ಕಿಂತ ಒಳ್ಳೇದ್ ಬಂದಿದ್ಯಾ, ಅಥವಾ ಅದಕ್ಕಿಂತ ವರ್ಸ್ಟ್ ಇದೆಯಾ, ಇದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮೊದಲು US GDP ಡೇಟಾ ನೋಡೋಣ, ಆ ನಂತರ ಬೇರೆ ವಿಷಯಗಳನ್ನ ತಿಳ್ಕೊಳ್ಳೋಣ. ಗೆಳೆಯರೇ, ನೋಡಬಹುದು ಇವತ್ತೇ ರಿಲೀಸ್ ಆಗಿರುವಂತಹ ಡೇಟಾ ಏಪ್ರಿಲ್ 30, 2025. ಫೋರ್ಕಾಸ್ಟ್ ಎಷ್ಟಿತ್ತು? 0.2% ಇರಬಹುದು ಅನ್ನೋಂತ ಫೋರ್ಕಾಸ್ಟ್ ಇತ್ತು, ಬಟ್ ಆಕ್ಚುಯಲ್ ಆಗಿ ಬಂದಿದ್ದು -0.3%. ಖಂಡಿತ ಇದು ಎಂಜಾಯ್ ಮಾಡುವಂತ ಅಥವಾ ಸೆಲೆಬ್ರೇಟ್ ಮಾಡುವಂತ ಡೇಟಾ ಖಂಡಿತ ಅಲ್ಲವೇ ಅಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಎಸ್ಟಿಮೇಷನ್ಸ್ ಗಿಂತ ಬಿಲೋ ಇದೆ, ಜೊತೆಗೆ ಮೈನಸ್ ಆಗಿ. ಇದು ತುಂಬಾ ಇಂಪಾರ್ಟೆಂಟ್. ಹಾಗೆ ನಾವು ಈ ಹಿಂದಿನ ಡೇಟಾಗಳನ್ನ ನೋಡಿದ್ರೆ ನೋಡಬಹುದು 2.4%, ಎಸ್ಪೆಷಲಿ ಮಾರ್ಚ್ ಅಲ್ಲಿ 2.4% ಇದ್ದಂತ GDP ಗ್ರೋತ್ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ 0.3% ಮೈನಸ್ ಆಗುತ್ತೆ ಅಂತಂದ್ರೆ ಎಷ್ಟು ದೊಡ್ಡ ಮಟ್ಟದ ಡಿಫರೆನ್ಸ್ ಆಗಿದೆ ಅನ್ನೋದನ್ನ ನೀವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಹಿಂದೆ ನೋಡಬಹುದು 3%, 2.8% ಈ ರೀತಿ ಇದ್ದದ್ದು ಬಿಗ್ ಚೇಂಜಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈ ಬಿಗ್ ಚೇಂಜಸ್ ಆಗುತ್ತೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. 2.4 ಇಂದ 0.2% ವರೆಗೂ ಇಳಿಬಹುದು ಅಂತ, ಬಟ್ ಅದನ್ನು ಮೀರಿ ಇಳಿದಿದೆ GDP ಗ್ರೋತ್. ಇದು ಏನನ್ನ ತೋರಿಸ್ತಾ ಇದೆ ಅಂತಂದ್ರೆ ರಿಸೆಷನ್ ನ ಭಯವನ್ನ ಜಾಸ್ತಿ ಮಾಡ್ತಾ ಇದೆ. ರಿಸೆಷನ್ ಈಗಾಗಲೇ ಬಂದಿಲ್ಲ, ಬಟ್ ರಿಸೆಷನ್ ನ ಭಯವನ್ನ ಜಾಸ್ತಿ ಮಾಡ್ತಾ ಇದೆ. ಹಾಗಾದ್ರೆ ಏನ್ ರಿಸೆಷನ್? ತುಂಬಾ ಜನರಿಗೆ ಇದು ಗೊತ್ತಿಲ್ಲದೆ ಇರಬಹುದು. ನಾನು ಹಿಂದೆ ಈಗಾಗಲೇ ರಿಸೆಷನ್ ಬಗ್ಗೆನೇ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಇಲ್ಲೂ ಕೂಡ ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ನೋಡಬಹುದು, ಎ ರಿಸೆಷನ್ ಇಸ್ ಎ ಸಿಗ್ನಿಫಿಕೆಂಟ್ ಅಂಡ್ ವೈಡ್ ಸ್ಪ್ರೆಡ್ ಡೌನ್ ಟರ್ನ್ ಇನ್ ಎಕನಾಮಿಕ್ ಆಕ್ಟಿವಿಟಿ that typically lasts for more than a few months. ಅಂದ್ರೆ ಎಕನಾಮಿಕ್ ಡೌನ್ ಟರ್ನ್, ಎಕನಾಮಿಕ್ ಆಕ್ಟಿವಿಟೀಸ್ ಕಡಿಮೆ ಆಗೋದು, ಹಾಗಾಗಿ ಎಕಾನಮಿನಲ್ಲಿ ಗ್ರೋತ್ ಇರೋದಿಲ್ಲ, ಡಿ ಗ್ರೋತ್ ನೋಡ್ಲಿಕ್ಕೆ ಸಿಗುತ್ತೆ. ಏನೀಗ ಲಾಸ್ಟ್ ಮಂತ್ ನೋಡ್ಲಿಕ್ಕೆ ಸಿಕ್ಕಿದೆ ಆ ರೀತಿ. ನೀವಿಲ್ಲೇ ನೋಡಬಹುದು ಕೀ ಫೀಚರ್ಸ್, ನೆಗೆಟಿವ್ GDP ಗ್ರೋತ್ ಇದರ ಪ್ರಮುಖ ಲಕ್ಷಣ ಆಗುತ್ತೆ. ಹಾಗಾದ್ರೆ ಇದರ ಇಂಪ್ಯಾಕ್ಟ್ಸ್ ಏನಿರುತ್ತೆ, ಎಸ್ಪೆಷಲಿ ಮಾರ್ಕೆಟ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾವು ನೋಡೋದಾದ್ರೆ ನೋಡಬಹುದು ಬಿಸ್ನೆಸಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಪ್ರಾಫಿಟ್ಸ್ ಡಿಕ್ಲೈನ್, ದೇರ್ ಇಸ್ ಎ ರಿಡಕ್ಷನ್ ಇನ್ ಕನ್ಸ್ಯೂಮರ್ ಸ್ಪೆಂಡಿಂಗ್. ಅಂದ್ರೆ ಜನರ ಹತ್ರ ಖರ್ಚು ಮಾಡಕ್ಕೆ ಹಣ ಇರೋದಿಲ್ಲ, ಹಾಗಾಗಿ ಅವರು ಖರ್ಚುಗಳನ್ನ ಕಡಿಮೆ ಮಾಡ್ತಾರೆ, ಕಂಪನಿಗಳ ಪ್ರಾಫಿಟ್ ಕಡಿಮೆ ಆಗುತ್ತೆ, ಜೊತೆಗೆ ರೆವಿನ್ಯೂ ಕೂಡ ಡೌನ್ ಆಗುತ್ತೆ. ಹಾಗೆ ಇಂಡಿವಿಜುವಲ್ಸ್ ವಿಚಾರಕ್ಕೆ ಬಂದ್ರೆ ಜಾಬ್ ಲಾಸಸ್ ಆಗುತ್ತೆ, ರೆಡ್ಯೂಸ್ಡ್ ಇನ್ಕಮ್, ಅಂದ್ರೆ ಜನರ ಇನ್ಕಮ್ ಕಡಿಮೆ ಆಗುತ್ತೆ. ಜಾಬ್ ಕಳ್ಕೊಂಡ್ರೆ ಅಬ್ವಿಯಸ್ಲಿ ಇನ್ಕಮ್ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ಹೈಕ್ ಕೂಡ ಸಿಗೋದಿಲ್ಲ ಸ್ಯಾಲರೀಸ್ ಅಲ್ಲಿ. ಅಂಡ್ ಡಿಫಿಕಲ್ಟಿ ಒಬ್ಟೈನಿಂಗ್ ಪ್ರಮೋಷನ್ಸ್ ಆರ್ ರೈಸಸ್ ಕ್ಯಾನ್ ಲೀಡ್ ಟು ಫೈನಾನ್ಷಿಯಲ್ ಹಾರ್ಡ್ಶಿಪ್. ಪ್ರಮೋಷನ್ಸ್ ಗಳು ಕೂಡ ಹೋಲ್ಡ್ ಮಾಡ್ತವೆ ಕಂಪನೀಸ್. ಈಗಾಗಲೇ IT ಕಂಪನೀಸ್ ಅಲ್ಲಿ ಅದನ್ನ ನಾವು ನೋಡಿದೀವಿ ರೀಸೆಂಟ್ಲಿ. ಹಾಗೆ ಫೈನಾನ್ಷಿಯಲ್ ಮಾರ್ಕೆಟ್ಸ್ ವಿಚಾರಕ್ಕೆ ಬಂದ್ರೆ ಸ್ಟಾಕ್ ಪ್ರೈಸಸ್ ಟೆಂಡ್ ಟು ಫಾಲ್, ಅಂದ್ರೆ ಸ್ಟಾಕ್ ಪ್ರೈಸಸ್ ಡೌನ್ ಆಗುತ್ತೆ. There can be a instability in financial system as a whole. ಫೈನಾನ್ಷಿಯಲ್ ಸಿಸ್ಟಮ್ ಅಲ್ಲೂ ಕೂಡ ಇನ್ಸ್ಟೆಬಿಲಿಟಿ ನೋಡ್ಲಿಕ್ಕೆ ಸಿಗುತ್ತೆ. ಎಕಾನಮಿ ವಿಚಾರಕ್ಕೆ ಬಂದ್ರೆ GDP ಡಿಕ್ಲೈನ್ ಆಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಕನ್ಸ್ಯೂಮರ್ ಸ್ಪೆಂಡಿಂಗ್ ಕಡಿಮೆ ಆಗುತ್ತೆ, ಲೀಡಿಂಗ್ ಟು ಕಾಂಟ್ರಾಕ್ಷನ್ ಇನ್ ಎಕನಾಮಿಕ್ ಆಕ್ಟಿವಿಟಿ. ಎಕನಾಮಿಕ್ ಆಕ್ಟಿವಿಟಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಇನ್ನು ಗವರ್ನಮೆಂಟ್ ವಿಚಾರಕ್ಕೆ ಬಂದ್ರೆ ಯಾಕೆ ಮಾರ್ಕೆಟ್ಸ್ ಡೌನ್ ಆಗುತ್ತೆ, ಹಾಗೆ ಗವರ್ನಮೆಂಟ್ ಸ್ಪೆಂಡಿಂಗ್ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಇದು ಗವರ್ನಮೆಂಟ್ ಸ್ಪೆಂಡಿಂಗ್ ಅಂಡ್ ಸೋಷಿಯಲ್ ಪ್ರೋಗ್ರಾಮ್ಸ್ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಇನ್ಕ್ರೀಸಸ್. ಸರ್ಕಾರ ಈ ಸಂದರ್ಭದಲ್ಲಿ ಸೋಷಿಯಲ್ ಪ್ರೋಗ್ರಾಮ್ಸ್ ಮೇಲೆ ಹೆಚ್ಚು ಗಮನವನ್ನು ಕೊಡುತ್ತೆ. ಫ್ರೀ ರೇಷನ್ ಕೊಡೋದಾಗ್ಬೋದು, ಅಥವಾ ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಅನ್ನ ಕೊಡೋದು. ಹಾಗೆ ಟ್ಯಾಕ್ಸ್ ರೆವಿನ್ಯೂ ಕೂಡ ಡಿಕ್ಲೈನ್ ಆಗುತ್ತೆ, ಪೊಟೆನ್ಶಿಯಲಿ ವೈಡ್ನಿಂಗ್ ದ ಬಜೆಟ್ ಡೆಫಿಸಿಟ್. ಸೊ ಬಜೆಟ್ ಡೆಫಿಸಿಟ್ ಅನ್ನ ಜಾಸ್ತಿ ಮಾಡುತ್ತೆ, ಫಿಸ್ಕಲ್ ಡೆಫಿಸಿಟ್ ಅಂತ ಏನ್ ಕರಿತೀವಿ ಅದನ್ನ ಜಾಸ್ತಿ ಮಾಡುತ್ತೆ. ಜಾಸ್ತಿ ಮಾಡೋದ್ರಿಂದ ಸರ್ಕಾರ ಗ್ರೋತ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಸೋಷಿಯಲ್ ಪ್ರೋಗ್ರಾಮ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಹೊಟ್ಟೆ ತುಂಬಿಸ್ಬೇಕಲ್ಲ ಜನರದ್ದು, ಆ ಕಡೆ ಫೋಕಸ್ ಹೋಗುತ್ತೆ, ಗ್ರೋತ್ ಹಿಂದೆ ಉಳಿಯುತ್ತೆ. ಇದು ಇದರ ಇಂಪ್ಯಾಕ್ಟ್. ರಿಸೆಷನ್ ಬಂದಾಗ ಆಗುವಂತ ಇಂಪ್ಯಾಕ್ಟ್. ಆಬ್ವಿಯಸ್ಲಿ ಇಲ್ಲಿ ಫೈನಲ್ ಔಟ್ಕಮ್ ಏನು ಅಂತಂದ್ರೆ ಎಕಾನಮಿನಲ್ಲಿ ಡಿ ಗ್ರೋತ್ ನೋಡ್ಲಿಕ್ಕೆ ಸಿಗುತ್ತೆ. ಇನ್ ರಿಸೆಷನ್ ಬಂದ್ರೆ ಜನರ ಜಾಬ್ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ, ಅವರ ಇನ್ಕಮ್ ಕಡಿಮೆ ಆಗುತ್ತೆ, ಹಾಗಾಗಿ ಪರ್ಚೇಸಿಂಗ್ ಪವರ್ ಕಡಿಮೆ ಆಗುತ್ತೆ. ಆಬ್ವಿಯಸ್ಲಿ ಕಂಪನಿಗಳ ಪ್ರಾಫಿಟ್ ರೆಡ್ಯೂಸ್ ಆಗ್ಲಿಕ್ಕೆ ಶುರುವಾಗುತ್ತೆ. ರೆಡ್ಯೂಸ್ ಆಯ್ತು ಅಂದ್ರೆ ಮಾರ್ಕೆಟ್ ಕೂಡ ಡಿಕ್ಲೈನ್ ಆಗುತ್ತೆ. ಈ ರೀತಿಯ ಪಾಸಿಬಿಲಿಟೀಸ್ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾದ್ರೆ ಈಗಾಗಲೇ US GDP ನೆಗೆಟಿವ್ ಆಗಿದೆ, ರಿಸೆಷನ್ ಬಂತ ಅನ್ನೋ ಪ್ರಶ್ನೆಯನ್ನ ನೀವು ಕೇಳಬಹುದು. ಖಂಡಿತ ಇಲ್ಲ.
ಯಾಕೆಂತಂದ್ರೆ ಯಾವುದೋ ಒಂದು ತಿಂಗಳ ಡೇಟಾ ನೆಗೆಟಿವ್ ಆದ ತಕ್ಷಣ ರಿಸೆಷನ್ ಬಂತು ಅಂತ ಹೇಳೋದಿಲ್ಲ. ಟೆಕ್ನಿಕಲಿ ರಿಸೆಷನ್ ಅಂತಂದ್ರೆ 2 ಕ್ವಾರ್ಟರ್ಲಿ ಡಿ ಗ್ರೋತ್ ನೋಡ್ಲಿಕ್ಕೆ ಸಿಗ್ಬೇಕು. ಅಂದ್ರೆ 6 ತಿಂಗಳ ಡೇಟಾ, ಯಾಕಂದ್ರೆ ಇದು ಜಸ್ಟ್ 1 ಮಂತ್ ಡೇಟಾ ಅಷ್ಟೇ ಇಲ್ಲಿ ಬಂದಿರೋದು. 2 ಕ್ವಾರ್ಟರ್ಲಿ ಡಿಕ್ಲೈನ್ ನೋಡ್ಲಿಕ್ಕೆ ಸಿಕ್ತು ಅಂದ್ರೆ ಅಫಿಷಿಯಲಿ ಅದನ್ನ ರಿಸೆಷನ್ ಪೀರಿಯಡ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಟೆಕ್ನಿಕಲಿ ಇದು, ಬಟ್ ಆ ನಿಟ್ಟಿನಲ್ಲಿ ಗ್ರೋತ್ ಸಾಗ್ತಾ ಇದೆ ಅನ್ನೋದನ್ನ ನಾವು ಈ ಡೇಟಾನ ನೋಡಿ ಅರ್ಥ ಮಾಡ್ಕೊಳ್ಬಹುದು. ಈಗಾಗಲೇ ಇದಕ್ಕೆ ಕಾರಣಗಳು ಕೂಡ ನಿಮ್ಗೆ ಗೊತ್ತಿದೆ. ಎಸ್ಪೆಷಲಿ ಟ್ರಂಪ್ ಟ್ಯಾರಿಫ್ಸ್ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದಾವೆ ಗ್ರೋತ್ ಮೇಲೆ. ಇದನ್ನ ನಾನು ಈ ಹಿಂದೆ ಕೂಡ ಹಲವು ಸಲ ಹೇಳಿದ್ದೀನಿ, ಹಲವು ಎಕನಾಮಿಸ್ಟ್ ಗಳು ಕೂಡ ಇದನ್ನೇ ಹೇಳ್ತಿದ್ದಾರೆ. ಖಂಡಿತ ಟ್ರಂಪ್ ಪಾಲಿಸೀಸ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಚೆನ್ನಾಗೇ ಇದೆ, ಬಟ್ ಶಾರ್ಟ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಖಂಡಿತ ಈ ರೀತಿಯ ಬಿಗ್ ಬದಲಾವಣೆಗಳು ಆದೇ ಆಗುತ್ತೆ. ಇದು ಎಷ್ಟರ ಮಟ್ಟಿಗೆ ಎಕಾನಮಿಯನ್ನ ಹಾಳು ಮಾಡುತ್ತೆ ಗೊತ್ತಿಲ್ಲ. ಇಲ್ಲಿ ಪಾಸಿಟಿವ್ಸ್ ಇದೆ, ನೆಗೆಟಿವ್ಸ್ ಇದೆ. ಇನ್ ಕೇಸ್ ನೆಗೆಟಿವ್ಸ್ ಜಾಸ್ತಿ ಆದ್ರೆ ಅದು ಇನ್ನೂ ದೊಡ್ಡ ಹೊಡೆತವನ್ನ ಕೊಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಅಷ್ಟ್ರಲ್ಲಿ ಏನಾದ್ರೂ ಅರ್ಥ ಮಾಡ್ಕೊಂಡು ಬದಲಾವಣೆಗಳನ್ನ ತಂದ್ಕೊಂಡ್ರೆ ಅದು ಒಂದಷ್ಟು ಪಾಸಿಟಿವ್ಸ್ಗೆ ಕಾರಣ ಆಗಬಹುದು. ಅದನ್ನ ಟ್ರಂಪ್ ಮಾಡ್ತಾರ ಗೊತ್ತಿಲ್ಲ. ಹಾಗಾದ್ರೆ ಈ ಡೇಟಾ ಬಂದ್ಮೇಲೆ ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ, ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ಸ್, ಅದನ್ನ ನಾವು ನೋಡೋದಾದ್ರೆ ನೋಡಬಹುದು. ಆಸ್ ಆಫ್ ನೌ 496 ಪಾಯಿಂಟ್ಸ್ ಅಥವಾ 1.23% ಡೌನ್ ಅಲ್ಲಿ ಡೌ ಜೋನ್ಸ್ ಟ್ರೇಡ್ ಆಗ್ತದೆ. ಈ ಡೌನ್ ಫಾಲ್ ಇನ್ನೂ ಜಾಸ್ತಿ ಇತ್ತು, ನೋಡಬಹುದು 761 ವರೆಗೂ ಕೂಡ ಹೋಗಿತ್ತು. ಆನಂತರ ಒಂದಷ್ಟು ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ, ಬಟ್ ಮತ್ತೆ ಡೌನ್ ಟ್ರೆಂಡ್ ಗೆ ಹೋಗುವ ಲಕ್ಷಣವನ್ನ ತೋರಿಸ್ತಾ ಇದೆ ಡೌ ಜೋನ್ಸ್. ಹಾಗೆ ನಾವು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲಂತೂ ನೋಡಬಹುದು ಮೋರ್ ದನ್ 2% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಆಸ್ ಆಫ್ ನೌ. ಇದು ಜಸ್ಟ್ ಈಗ ತಾನೇ ಮಾರ್ಕೆಟ್ ಓಪನ್ ಆಗಿದೆ ಅಷ್ಟೇ, ಜಾಸ್ತಿ ಹೊತ್ತಾಗಿಲ್ಲ. ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನ ನಾವು ನೋಡ್ಬೇಕಾಗುತ್ತೆ. ಖಂಡಿತ ಬಂದಿರುವಂತ ಡೇಟಾ ಅಂತೂ ನೆಗೆಟಿವ್ ಇದೆ, ಅನ್ಎಕ್ಸ್ಪೆಕ್ಟೆಡ್ ಡೇಟಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜಸ್ಟ್ 0.2% ಬರ್ಬೋದು ಅನ್ಕೊಂಡ್ರೆ -0.3% ಬಂದಿದೆ. ಬಿಗ್ ಚೇಂಜಸ್ ಅಂತೂ ಆಗಿದೆ. ಇದರಿಂದ ರಿಸೆಷನ್ ನ ಪಾಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ನೀವು ಇಲ್ಲಿ ನೋಡಬಹುದು, ಯುಎಸ್ ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಸಿಂಕ್ಸ್ ಟು 5-year low ಡ್ರಿವನ್ ಬೈ ಟ್ಯಾರಿಫ್ ರಿಸೆಷನ್ ಫಿಯರ್ಸ್. ಇವತ್ತಿನ ನ್ಯೂಸ್ ಇದು. ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಕೂಡ 5-year ಲೋಗೆ ಡೌನ್ ಆಗ್ತಾ ಇದೆ. ನಂತರ ನೋಡಬಹುದು, ಗ್ಲೋಬಲ್ ಗ್ರೋತ್ ಫೇಸಸ್ ಮೌಂಟಿಂಗ್ ಪ್ರೆಷರ್ ಆಸ್ ರಿಸೆಷನ್ ಫಿಯರ್ಸ್ ರೀಸರ್ಫೇಸ್. IMF ಕೂಡ ಇತ್ತೀಚೆಗೆ ಗ್ಲೋಬಲ್ ಫೋರ್ಕಾಸ್ಟ್ ಅನ್ನ ಕಟ್ ಮಾಡಿದೆ. ಅದು ಇವತ್ತೇ ಬಂದಿರುವಂತಹ ಸುದ್ದಿ, ನೋಡಬಹುದು 12 minutes ago. ಎಸ್ಪೆಷಲಿ ಈ ಡೇಟಾ ನೋಡಿದ್ಮೇಲೆ ಈ ರೀತಿಯ ಸುದ್ದಿಗಳು ಬಂದೇ ಬರ್ತವೆ. ಇನ್ನು JP Morgan ಅವರು ಪ್ರಾಬಬಿಲಿಟಿ ಆಫ್ ರಿಸೆಷನ್ ಬಗ್ಗೆ ಹೇಳ್ತಾರೆ, ನೋಡಬಹುದು. ಇದು ಆಸ್ ಆಫ್ April 15 ಅಪ್ಡೇಟೆಡ್ ಅಲ್ಲ, ಬಹುಶಃ ಅಪ್ಡೇಟೆಡ್ ಜಾಸ್ತಿ ಕೂಡ ಆಗ್ಬಹುದು. The probability of recession remains at 60% to 60% ಚಾನ್ಸಸ್ ಇದೆ ರಿಸೆಷನ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಬಹುದು, ಮುಂಚೆ 40% ಇತ್ತು, ಅದನ್ನ 60% ಗೆ ರೈಸ್ ಮಾಡಿದ್ದಾರೆ. ಬಹುಶಃ ಈ GDP ಡೇಟಾ ನೋಡಿದ್ಮೇಲೆ ಇದನ್ನ ಇನ್ನೂ ಜಾಸ್ತಿ ಕೂಡ ಮಾಡಬಹುದು ಮುಂದಿನ ದಿನಗಳಲ್ಲಿ. ಹಾಗೆ ಇನ್ನು ಕೆಲವು ಪ್ರಶ್ನೆಗಳು ಬರ್ಬೋದು. ಅಮೆರಿಕಾದಲ್ಲಿ ರಿಸೆಷನ್ ಅಥವಾ ನಮ್ಮ ದೇಶದಲ್ಲ? ಸದ್ಯದ ಮಟ್ಟಿಗೆ ಅಮೆರಿಕಾದಲ್ಲಿ ರಿಸೆಷನ್ ನ ಚಾನ್ಸಸ್ ಜಾಸ್ತಿ ಇರೋದು, ನಮ್ಮ ದೇಶದಲ್ಲಿ ಅಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಈಗಲೂ ಕೂಡ ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನಮ್ಮ GDP ನಲ್ಲಿ. ಬಟ್ ಇನ್ ಕೇಸ್ ಯುದ್ಧ ಆ ರೀತಿಯ ಸನ್ನಿವೇಶ ಸೃಷ್ಟಿ ಆದ್ರೆ ಅಂತ ಸಂದರ್ಭದಲ್ಲಿ ಗ್ರೋತ್ ಸ್ವಲ್ಪ ಕಡಿಮೆ ಆಗ್ಬೋದು, ಬಟ್ ನೆಗೆಟಿವ್ ಆಗುವಂತ ಚಾನ್ಸಸ್ ಕಡಿಮೆ. ಹಾಗೆ ಇನ್ನು ಕೆಲವರಿಗೆ ಈಗ ಡೌಟ್ ಬರ್ಬೋದು, ಅಮೆರಿಕಾದಲ್ಲಿ ರಿಸೆಷನ್ ಬಂದ್ರೆ ನಮ್ಗೇನ್ ಸಮಸ್ಯೆ, ಬಂದ್ರೆ ಬರ್ಲಿ ಬಿಡಿ ಅಂತಾನ. ಖಂಡಿತ ಅಮೆರಿಕಾದಲ್ಲಿ ಸಮಸ್ಯೆ ಬಂದ್ರೆ ಇಡೀ ವರ್ಲ್ಡ್ ಎಕಾನಮೀಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಯಾಕೆಂತಂದ್ರೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಅಂಡ್ ಬಿಗ್ಗೆಸ್ಟ್ ಎಕಾನಮಿ ಅಮೆರಿಕದ್ದು. ಜೊತೆಗೆ ಗ್ಲೋಬಲ್ ಟ್ರೇಡ್ ಅಮೆರಿಕನ್ ಡಾಲರ್ ಮೇಲೂ ಕೂಡ ಡಿಪೆಂಡ್ ಆಗಿದೆ. ಯಾಕಂದ್ರೆ ನಾವು ಆಲ್ಮೋಸ್ಟ್ ಜಾಸ್ತಿ ವ್ಯವಹಾರಗಳನ್ನ ಡಾಲರ್ ಅನ್ನೇ ಬಳಸಿ ಮಾಡ್ತೀವಿ. ನಾವು ಅಷ್ಟೇ ಅಲ್ಲ, ವಿಶ್ವದ ಬೇರೆ ಬೇರೆ ದೇಶಗಳು ಕೂಡ ಡಾಲರ್ ಅನ್ನೇ ಬಳಸ್ಕೊಂಡು ವ್ಯವಹಾರವನ್ನು ಮಾಡ್ತವೆ. ಇದು ಅಮೆರಿಕದ ಜೊತೆಗಿನ ಸಂಬಂಧವನ್ನ ಬೆಸ್ತಿದೆ ನಮ್ಗೆಲ್ರಿಗೂ. ಸೊ ಹಾಗಾಗಿ ಇಂಪ್ಯಾಕ್ಟ್ ಬಿದ್ದೇ ಬೀಳುತ್ತೆ. ಒಂದು ಮಾತನ್ನು ಕೂಡ ನೀವು ಕೇಳಿರ್ಬೋದು, ನಾನು ಕೂಡ ಈಗಾಗಲೇ ಇಂದಿನ ಹಲವು ವಿಡಿಯೋಗಳಲ್ಲಿ ಮೆನ್ಷನ್ ಮಾಡಿದ್ದೀನಿ ಇದನ್ನ. ಅಮೆರಿಕಾಗೆ ನೆಗಡಿಯಾದ್ರೆ ಇಡೀ ವಿಶ್ವ ಸೀನುತ್ತೆ ಅಂತ. ಹಾಗಾಗಿ ಅಮೆರಿಕಾದಲ್ಲಿ ಆಗುವಂತಹ ಸಮಸ್ಯೆಗಳು ಖಂಡಿತ ಗ್ಲೋಬಲ್ ಮಾರ್ಕೆಟ್ಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ, ಗ್ಲೋಬಲ್ ಎಕಾನಮೀಸ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ನೋಡೋಣ, ಸದ್ಯದ ಮಟ್ಟಿಗಂತೂ ಡೌ ಜೋನ್ಸ್ 1% ಗಿಂತ ಜಾಸ್ತಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ, ನಂತರ ಈ ಡೇಟಾಗಳು ಈಗ ಬಂದಿದೆ ಮುಂದುವರೆದು ಮುಂದಿನ ತಿಂಗಳು ಯಾವ ರೀತಿ ಇರುತ್ತೆ, ಅಲ್ಲೂ ನೆಗೆಟಿವ್ ಇರುತ್ತಾ, ಅದೆಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಮಾರ್ಕೆಟ್ ನ ದಿಕ್ಕನ್ನ ಡಿಸೈಡ್ ಮಾಡೋದು ಅವೇ ಆಗಿರುತ್ತೆ. ನೋಡೋಣ. ಖಂಡಿತ ಈ ರೀತಿಯ ಅನ್ಎಕ್ಸ್ಪೆಕ್ಟೆಡ್ ಡೇಟಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದೆ. ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ. ಎಸ್ಪೆಷಲಿ ನಾಳೆ ನಮ್ಮ ಮಾರ್ಕೆಟ್ ಅಂತೂ ರಜೆ ಇದೆ, ಹಾಗಾಗಿ ಸ್ವಲ್ಪ ಬಚಾವ್ ಆಗ್ತೀವಿ. ನಾಡಿದ್ದು ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತಾ ನೋಡೋಣ, ಕಾಯ್ದು. ಸರಿ ಗೆಳೆಯರೆ, ಹಾಗೆ ಇನ್ನೊಂದು ಪಾಯಿಂಟ್, ರಿಸೆಷನ್ ಬರ್ಲಿ ಯುದ್ಧ ಆಗ್ಲಿ ಏನೇ ಆದ್ರೂ ಮಾರ್ಕೆಟ್ ರಿಯಾಕ್ಷನ್ ಏನಿದ್ರು ಶಾರ್ಟ್ ಟರ್ಮ್ ಅಲ್ಲಿ ಇರುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ. ಒಂದಷ್ಟು ಸಮಯ ತಗೊಳ್ಬಹುದು ಅಷ್ಟೇ. ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇವುಗಳು ಗೊತ್ತಿರ್ಬೇಕು ನಮ್ಗೆ. ಬಟ್ ನಮ್ಮ ಸ್ಟ್ರಾಟಜಿ ಒಂದೇ, ಒಳ್ಳೆ ಶೇರ್ ಗಳನ್ನ ಬೈ ಮಾಡೋದು, ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡೋದು. ಇದೆಷ್ಟೇ ಸಕ್ಸಸ್ ನ ಮಂತ್ರ. ಅದನ್ನ ನಾವು ಫಾಲೋ ಮಾಡಿದ್ರೆ ಸಾಕು. ಆ ಕಡೆ ಹೆಚ್ಚು ಗಮನವನ್ನ ಕೊಡಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.